पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಶ್ರೀ ವಿಜಯೇಂದ್ರ ತೀರ್ಥರು ತಿಮ್ಮಣ್ಣನ ಹತ್ತಿರ ಗೋಪಿಕಾಂಬಳಿಗೆ ಪುಂಸವನ ಶಾಸ್ತ್ರ ಮಾಡಲು ಹೇಳಿದ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಈಗ ತಿಮ್ಮಣ್ಣ ಕುಂಭಕೋಣದಿಂದ ಶ್ರೀ ವಿಜಯೇಂದ್ರ ಗುರುಗಳ ಆಶೀರ್ವಾದ ಪಡೆದು ರಾಮಚಂದ್ರಪುರಕ್ಕೆ ಬಂದ ನಂತರ ರಾಮಚಂದ್ರಪುರದಲ್ಲಿ ಶ್ರೀ ವಿಜಯೇಂದ್ರ ಗುರುಗಳ ಆದೇಶದಂತೆ ಗೋಪಿಕಾಂಬಳಿಗೆ ಶಾಸ್ತ್ರೋಕ್ತವಾಗಿ ಪುಂಸವನ ಶಾಸ್ತ್ರವನ್ನು ಮಾಡಲಾಗುತ್ತದೆ. ಪುಂಸವನ ಶಾಸ್ತ್ರವಾದ ಕೆಲವು ದಿನಗಳ ನಂತರದಲ್ಲಿ ವಿಜೃಂಭಣೆಯಿಂದ ಗೋಪಿಕಾಂಬಳಿಗೆ ಸೀಮಂತ ಶಾಸ್ತ್ರವನ್ನು ಮಾಡಲಾಗುತ್ತದೆ. ಬಂದ ಮುತ್ತೈದೆಯರೆಲ್ಲ ಗೋಪಿಕಾಂಬಳಿಗೆ ಒಳ್ಳೆಯದಾಗಲಿ ಎಂದು ಹರಸಿ ಆಶೀರ್ವಾದ ಮಾಡುತ್ತಾರೆ. ನವಮಾಸ ತುಂಬುತ್ತಿದ್ದಂತೆ ಒಂದು ದಿನ, ಅಂದರೆ ಶಾಲಿವಾಹನ ಶಕ 1518 ಕ್ರಿಸ್ತ ಶಕ 1595 ಮನ್ಮಥ ನಾಮ ಸಂವತ್ಸರ ಫಾಲ್ಗುಣ ಶುಕ್ಲ ಪಕ್ಷ ಸಪ್ತಮಿ ಗುರುವಾರದಂದು ಮೃಗಶಿರ ನಕ್ಷತ್ರದಲ್ಲಿ ರಾಮಚಂದ್ರಪುರದಲ್ಲಿ ಶಂಕುಕರ್ಣರ 4ನೆಯ ಅವತಾರವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜನನವಾಗುತ್ತದೆ. ಗುರುರಾಯರ ಜನನ ಸಮಯದಲ್ಲಿ ಗೋಪಿಕಾಂಬ ಇದ್ದ ಕೋಣೆಯಲ್ಲಿ ದಿವ್ಯವಾದ ಬೆಳಕು ಚೆಲ್ಲಿ ಘಂಟಾನಾದವಾಗುತ್ತದೆ. ನಭೋ ಮಂಡಲದಲ್ಲಿ ದೇವಾನುದೇವತೆಗಳೆಲ್ಲ ಜನಿಸಿದ ಶಿಶುವಿಗೆ ಆಶೀರ್ವಾದ ಮಾಡುತ್ತಾರೆ. ಆ ಸಮಯದಲ್ಲಿ ದೇವರ ಕೋಣೆಯಲ್ಲಿ ತನ್ಮಯನಾಗಿ ವೀಣೆ ನುಡಿಸುತ್ತಿದ್ದ ತಿಮ್ಮಣ್ಣನಿಗೆ ಅಲ್ಲಿಗೆ ಬಂದ ಪಕ್ಕದ ಮನೆಯ ಭಾಗ್ಯಮ್ಮ ಮಗು ಜನನವಾದ ವಿಷಯವನ್ನು ತಿಳಿಸುತ್ತಾಳೆ. ಆ ವಿಷಯವನ್ನು ಕೇಳಿ ತಿಮ್ಮಣ್ಣನಿಗೆ ತುಂಬಾ ಸಂತೋಷವಾಗುತ್ತದೆ. ಭಕ್ತಿಯಿಂದ ಕುಳಿತಲ್ಲೇ ಮೂಲರಾಮನಿಗೆ ನಮಸ್ಕರಿಸುತ್ತಾನೆ. ನಂತರ ಶಿಶುವಿಗೆ ಸ್ತನಪಾನ ಮಾಡಿಸುವ ಮೊದಲು ಗೋಪಿಕಾಂಬಳಿಗೆ ತಾಯಿ ಶಾರದೆಯನ್ನು ಧ್ಯಾನಿಸಲು ಹೇಳುವಂತೆ ಭಾಗ್ಯಮ್ಮಳಿಗೆ ತಿಳಿಸುತ್ತಾನೆ. ಇತ್ತ ಕುಂಭಕೋಣ ಮಠದಲ್ಲಿ ಧ್ಯಾನಸ್ಥರಾಗಿದ್ದ ಶ್ರೀ ವಿಜಯೇಂದ್ರ ಗುರುಗಳಿಗೆ ರಾಮಚಂದ್ರಪುರದಲ್ಲಿ ರಾಯರ ಜನನವಾದ ವಿಷಯ ಗೋಚಾರವಾಗುತ್ತದೆ. ಆಗ ಶ್ರೀ ವಿಜಯೇಂದ್ರ ಗುರುಗಳು ಆನಂದದಿಂದ, ಗುರುದೇವ, ಮತ್ತೆ ದರ್ಶನ ನೀಡಿದಿರ ತಂದೆ, ಈ ಜನ್ಮ ಸಾರ್ಥಕವಾಯಿತು. ದ್ವೈತ ಸಿದ್ಧಾಂತದ ಪ್ರತಿಪಾದನೆಗೆ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಅವತಾರವೆತ್ತಿದ ಈ ನಿಮ್ಮ ಜನ್ಮದಿಂದ ಇಳೆ ಪಾವನವಾಯಿತು, ನಾವು ಧನ್ಯರಾದೆವು ಎಂದು ತಮ್ಮಲ್ಲಿ ತಾವೇ ಹೇಳಿಕೊಳ್ಳುತ್ತಿದ್ದಂತೆ ಪಕ್ಕದಲ್ಲಿ ಅಧ್ಯಯನದಲ್ಲಿ ಮಗ್ನರಾಗಿದ್ದ ಶ್ರೀ ಸುಧೀಂದ್ರ ತೀರ್ಥರು ಗುರುಗಳನ್ನು ನೋಡಿ, ಏನಾಯಿತು ಗುರುದೇವ? ಪಾರಮಾರ್ಥಿಕ ಚಿಂತನೆಗಳ ಬಗ್ಗೆ ವಿಶದೀಕರಿಸುತ್ತಿದ್ದ ನೀವು ಇದ್ದಕ್ಕಿದ್ದ ಹಾಗೆ ಅಂತರ್ಮುಖಿಗಳಾದಿರಿ. ಸದಾ ಸಮಸ್ಥಿತಿಯಲ್ಲಿರುವ ನೀವು ಇಂದೇಕೋ ಭಾವೋದ್ರೇಕಕ್ಕೆ ಒಳಗಾದಂತಿದೆ, ಏನಾಯ್ತು ಗುರುಗಳೇ ಎಂದು ಕೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ಗುರುಗಳು, ನಮ್ಮ ಗುರುಗಳನ್ನು ಕಂಡೆ ಸುಧೀಂದ್ರರೇ, ಶಿಶುರೂಪಿ ದೈವವನ್ನು ಕಂಡೆ ಎಂದು ಹೇಳುತ್ತಿದ್ದಂತೆ ಗುರುಗಳ ಮಾತನ್ನು ಕೇಳಿ ಸುಧೀಂದ್ರ ತೀರ್ಥರಿಗೆ ಆಶ್ಚರ್ಯವಾಗುತ್ತದೆ. ನಿಮ್ಮ ಗುರುಗಳನ್ನು ಕಂಡಿರೆ, ಅದು ಶಿಶುರೂಪದಲ್ಲಿ ಎಂದು ಕೇಳುತ್ತಾರೆ. ಆಗ ವಿಜಯೇಂದ್ರ ತೀರ್ಥರು ಆನಂದದಿಂದ, ಹೌದು, ನಮ್ಮ ವಿದ್ಯಾಗುರುಗಳಾದ ಶ್ರೀ ವ್ಯಾಸರಾಜರು ಭೂಲೋಕದಲ್ಲಿ ಮತ್ತೆ ಅವತರಿಸಿದರು ಎಂದು ಹೇಳುತ್ತಿದ್ದಂತೆ ಶ್ರೀ ವಿಜಯೇಂದ್ರರ ಮಾತು ಕೇಳಿ ಶ್ರೀ ಸುಧೀಂದ್ರ ತೀರ್ಥರಿಗೂ ಆಶ್ಚರ್ಯವಾಗುತ್ತದೆ. ಏನು, ಶ್ರೀ ವ್ಯಾಸರಾಜರು ಮತ್ತೆ ಅವತರಿಸಿದರೆ ಗುರುದೇವ ಎಂದು ಕೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು, ಹೌದು, ಲೋಕ ಕಲ್ಯಾಣಾರ್ಥವಾಗಿ ಶಂಕುಕರ್ಣರ 4ನೆಯ ಅವತಾರವಾಯಿತು ಸುಧೀಂದ್ರರೇ. ಇಂದು ಈ ಮಠದ ಭಾಗ್ಯದ ಬಾಗಿಲು ತೆರೆಯಿತು. ಭವಿಷ್ಯದಲ್ಲಿ ನಮ್ಮ ಗುರುಗಳು ನಿಮ್ಮ ಶಿಷ್ಯರಾಗಿ ಬರುತ್ತಾರೆ ಎಂದು ಹೇಳುತ್ತಾರೆ. ಶ್ರೀ ವಿಜಯೇಂದ್ರ ತೀರ್ಥರ ಮಾತು ಕೇಳಿ ಶ್ರೀ ಸುಧೀಂದ್ರ ತೀರ್ಥರಿಗೆ ಆಶ್ಚರ್ಯವಾಗುತ್ತದೆ. ಅಷ್ಟೊಂದು ಭಾಗ್ಯವಿರುವುದೇ ನಮಗೆ ಗುರುದೇವ ಎಂದು ಕೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು, ಸುಧೀಂದ್ರರೇ, ನೀವು ಪುಣ್ಯವಂತರೆ ಎಂದು ಹೇಳುತ್ತಾರೆ.
ಆಗ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಕೃಪಾ ಕಟಾಕ್ಷ ಆಶೀರ್ವಾದದಿಂದ ಲಭಿಸಿದ ಭಾಗ್ಯವೆಂದೇ ಭಾವಿಸುತ್ತೇವೆ ಗುರುದೇವ ಎಂದು ಹೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು, ಇದರಲ್ಲಿ ನಮ್ಮದೇನೂ ಇಲ್ಲ, ಎಲ್ಲ ಶ್ರೀಹರಿ ವಾಯುವಿನ ಕೃಪೆ, ವಿಧಿ ನಿಯಮ ಗುರುದೇವ ಎಂದು ಶ್ರೀ ವಿಜಯೇಂದ್ರ ತೀರ್ಥರು ಧ್ಯಾನಸ್ಥರಾಗುತ್ತಾರೆ. ಶ್ರೀ ಸುಧೀಂದ್ರ ತೀರ್ಥರು ಕುಳಿತಲ್ಲೇ ಶ್ರೀ ವಿಜಯೇಂದ್ರ ತೀರ್ಥರಿಗೆ ನಮಸ್ಕರಿಸುತ್ತಾರೆ. ಇತ್ತ ರಾಮಚಂದ್ರಪುರದಲ್ಲಿ ತಿಮ್ಮಣ್ಣ ಶಿಶುವಿನ ಜನನದ ಸೂತಕ ಕಳೆದ ನಂತರ 3 ಜನ ಮಹಾಪಂಡಿತರನ್ನು ಕರೆಸಿ ಮಗುವಿನ ಜಾತಕ ಕುಂಡಲಿಯನ್ನು ತೋರಿಸುತ್ತಾನೆ. ಮಗುವಿನ ಜಾತಕ ಕುಂಡಲಿಯನ್ನು ಪರಿಶೀಲಿಸಿದ 3 ಜನ ಪಂಡಿತರಿಗೂ ಆಶ್ಚರ್ಯವಾಗುತ್ತದೆ. ಅವರ ಮುಖಭಾವವನ್ನು ನೋಡಿ ತಿಮ್ಮಣ್ಣ ಆತಂಕದಿಂದ, ಪಂಡಿತರೇ, ಮಗುವಿನ ಜಾತಕ ಕುಂಡಲಿಯಲ್ಲಿ ಏನಾದರೂ ತೊಡಕುಗಳಿವೆಯೇ? ಇದ್ದರೆ ಹೇಳಿ, ಧೈರ್ಯವಾಗಿ ಸ್ವೀಕರಿಸುತ್ತೇನೆ ಎಂದು ಕೇಳುತ್ತಾನೆ. ಆಗ ಒಬ್ಬ ಪಂಡಿತರು, ತಿಮ್ಮಣ್ಣ ಭಟ್ಟರೆ, ನಮ್ಮ ಮೂವರಲ್ಲೂ ಈ ಮಗುವಿನ ಆಯುಷ್ಯದ ಬಗ್ಗೆ ಭಿನ್ನಾಭಿಪ್ರಾಯವಿದೆ ಎಂದು ಹೇಳುತ್ತಾರೆ. ಪಂಡಿತರ ಮಾತು ಕೇಳಿ ತಿಮ್ಮಣ್ಣನಿಗೆ ಆಶ್ಚರ್ಯವಾಗುತ್ತದೆ. ಪಂಡಿತರೇ, ನನ್ನ ಮಗ ಅಲ್ಪಾಯುವೆ ಎಂದು ಕೇಳುತ್ತಾನೆ. ಆಗ ಇನ್ನೊಬ್ಬ ಪಂಡಿತರು, ಇಲ್ಲ, ಇವನು ದೀರ್ಘಾಯು, ಅತ್ಯಂತ ದೀರ್ಘಾಯು ಎಂದು ಹೇಳುತ್ತಾರೆ. ಒಬ್ಬ ಪಂಡಿತರು, ಇವನ ಜಾತಕದಲ್ಲಿ 100 ವರ್ಷ ಆಯುಸ್ಸು ಎಂದು ಹೇಳಿದರೆ, ಇನ್ನೊಬ್ಬ ಪಂಡಿತರು, ನನ್ನ ಪ್ರಕಾರ 500 ವರ್ಷಗಳು ಈ ಮಗುವಿನ ಆಯಸ್ಸು ಎಂದು ಹೇಳುತ್ತಾರೆ. ಮತ್ತೊಬ್ಬ ಪಂಡಿತರು, ನನ್ನ ಲೆಕ್ಕಾಚಾರದ ಪ್ರಕಾರ 700 ವರ್ಷ ಈ ಮಗುವಿನ ಆಯಸ್ಸು ಎಂದು ಹೇಳುತ್ತಾರೆ. ಅವರ ಮಾತನ್ನು ಕೇಳಿ ತಿಮ್ಮಣ್ಣ ಗೊಂದಲಕ್ಕೀಡಾಗುತ್ತಾನೆ. ನಂತರ ಆ 3 ಜನ ಪಂಡಿತರು ತಮ್ಮಲ್ಲಿ ಚರ್ಚಿಸಿಕೊಂಡು ಒಂದು ತೀರ್ಮಾನಕ್ಕೆ ಬಂದು, ಈ ಬಾಲಕ ಸಾಮಾನ್ಯ ಶಿಶುವಲ್ಲ, ದೈವಾಂಶ ಸಂಭೂತನು, ಇವನು ದೇಹದ ದೃಷ್ಟಿಯಿಂದ 100 ವರ್ಷ ಜೀವಿಸುತ್ತಾನೆ ಎಂದು ಒಬ್ಬ ಪಂಡಿತರು ಹೇಳಿದರೆ, ಇನ್ನೊಬ್ಬ ಪಂಡಿತರು, ಇವರು ರಚಿಸಿದ ಗ್ರಂಥಗಳ ಮೂಲಕ 500 ವರ್ಷಗಳ ಕಾಲ ಜೀವಿಸುತ್ತಾರೆ ಎಂದು ಹೇಳುತ್ತಾರೆ. ಮತ್ತೊಬ್ಬ ಪಂಡಿತರು, ಈ ಜಾತಕನು 700 ವರ್ಷಗಳ ಕಾಲ ತನ್ನ ಮಹಿಮೆಯಲ್ಲಿ ಬದುಕುತ್ತಾನೆ ಎಂದು ಹೇಳುತ್ತಾರೆ. ಈ 3 ಜನ ಪಂಡಿತರ ಅಭಿಪ್ರಾಯವನ್ನು ಕೇಳಿ ತಿಮ್ಮಣ್ಣ ಗೊಂದಲಕ್ಕೀಡಾಗುತ್ತಾನೆ. ನಿಮ್ಮಗಳ ಅಭಿಪ್ರಾಯ ನನಗೆ ಅರ್ಥವಾಗುತ್ತಿಲ್ಲ ಎಂದು ತಿಮ್ಮಣ್ಣ ಕೇಳುತ್ತಾನೆ. ಆಗ ಪಂಡಿತರು, ಸಾಮಾನ್ಯ ಮಕ್ಕಳಂತಲ್ಲ ನಿಮ್ಮ ಮಗ. ಹುಡುಗ ಬೆಳೆಯುತ್ತಾ ಬೆಳೆಯುತ್ತಾ ಅವನ ಪ್ರಭಾವವು ಬೆಳೆಯುತ್ತದೆ. ಒಟ್ಟಿನಲ್ಲಿ ವಸುದೇವ, ಕಶ್ಯಪ, ದಶರಥರಂತೆ ನಿಮ್ಮ ಅದೃಷ್ಟವೂ ದೊಡ್ಡದು ತಿಮ್ಮಣ್ಣ ಭಟ್ಟರೆ ಎಂದು ಹೇಳುತ್ತಾರೆ. ಆ ಪಂಡಿತರ ಮಾತುಗಳನ್ನು ಕೇಳಿ ತಿಮ್ಮಣ್ಣ ಮನತೊಂದು ಬಂದು ಆ 3 ಜನ ಪಂಡಿತರಿಗೂ ಕೈಜೋಡಿಸಿ ತಲೆಬಾಗುತ್ತಾನೆ. ಇನ್ನು ಮುಂದೆ ನನ್ನ ಭಕ್ತರ ಭಯ ಕಳೆಯಲು ಭಕ್ತಾಗ್ರೇಸ ಶಂಕುಕರ್ಣರು ನಕ್ಷತ್ರ ನಾಮದ ಪ್ರಕಾರ ವೆಂಕಟನಾಥರಾಗಿ ಮುಂದೆ ಗುರು ರಾಘವೇಂದ್ರ ಸ್ವಾಮಿಗಳಾಗಿ ಈ ಧರೆಗೆ ಆಗಮಿಸಲಿದ್ದಾರೆ. ನಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಗುರುರಾಯರಿಗೆ ನಮಿಸೋಣ. ರಾಯರಿದ್ದಾರೆ, ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲು ಗುರುರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.